ಡಿಕೆ ಸಾಹೇಬ್ರೆ ಗ್ಯಾರಂಟಿ ಹಣ ಉಳಿಸಬೇಕಾ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿದೆ ಒಳ್ಳೆಯ ಐಡಿಯಾ. ಸತ್ತವರ ಪಾಲಾಗ್ತಾ ಇದೆ ಈ ಒಂದು ಗ್ಯಾರಂಟಿ ಹಣ. ಡಿಕೆ ಸಾಹೇಬ್ರೆ ಗ್ಯಾರಂಟಿ ಹಣ ಉಳಿಸಬೇಕಾ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿದೆ ಒಂದೊಳ್ಳೆ ಐಡಿಯಾ. ಸತ್ತವರ ಖಾತೆ ಪಾಲಾಗ್ತಾ ಇದೆ ಗ್ಯಾರಂಟಿ ಹಣ. ಅನರ್ಹರ ಖಾತೆಯನ್ನ ಸೇರ್ತಾ ಇದೆಯಂತೆ ಕೋಟಿ ಕೋಟಿ ಕಾಸು. ಡಿಕೆ ಸಾಹೇಬ್ರೆ ನಟ್ಟು ಬೋಲ್ಟು ಟೈಟ್ ಮಾಡೋ ಕಾಲ ಈಗ ಬಂದಿರುವಂತದ್ದು. ದೊಡ್ಡ ಪ್ರಮಾಣದಲ್ಲಿ ಹಣ ಸೋರಿಕೆ ಆಗ್ತಾ ಇದೆ, ಗೊತ್ತಾಗ್ತಾ ಇಲ್ವಾ ನಿಮ್ಗೆ? ಸುಮ್ಮನೆ ಹಣ ಹೋಗ್ತಾ ಇದೆ, ವಾಪಸ್ ಪಡೀರಿ. ಡಿಕೆ ಸಾಹೇಬ್ರೆ ಗ್ಯಾರಂಟಿ ಹಣವನ್ನ ಉಳಿಸಬೇಕಾ ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆ ಕುರಿತಾಗಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಒಂದೊಳ್ಳೆ ಐಡಿಯಾ ಇದೆ. ಸತ್ತವರ ಖಾತೆ ಪಾಲಾಗ್ತಾ ಇದೆ ಗ್ಯಾರಂಟಿ ಹಣ. ಅನರ್ಹರ ಖಾತೆಯನ್ನ ಸೇರ್ತಾ ಇದೆಯಂತೆ ಕೋಟಿ ಕೋಟಿ ಕಾಸು. ಡಿಕೆ ಸಾಹೇಬ್ರೆ ಈಗ ಬಂದಿದೆ ನಟ್ಟು ಬೋಲ್ಟು ಟೈಟ್ ಮಾಡುವ ಕಾಲ. ದೊಡ್ಡ ಪ್ರಮಾಣದಲ್ಲಿ ಹಣ ಸೋರಿಕೆಯಾಗ್ತಾ ಇದೆ, ಗೊತ್ತಾಗ್ತಾ ಇಲ್ವಾ? ನಿಮ್ಮ ಗಮನಕ್ಕೆ ಬಂದಿಲ್ವಾ? ಸುಮ್ಮನೆ ಹಣ ಹೋಗ್ತಾ ಇದೆ, ವಾಪಸ್ ಪಡೀರಿ ಆ ಹಣವನ್ನೆಲ್ಲ. ಯಾರು ಫಲಾನುಭವಿಗಳಿದ್ದಾರೋ ಅವ್ರಿಗೆ ಮಾತ್ರ ಈ ಒಂದು ಗ್ಯಾರಂಟಿ ಹಣ ಹೋಗ್ಲಿ. ಸತ್ತವರ ಖಾತೆಯ ಪಾಲಾಗ್ತಾ ಇದೆ ಈ ಒಂದು ಹಣ, ಯಾಕೆ ಬಿಟ್ಕೊಡ್ಬೇಕು? ಡಿಕೆ ಸಾಹೇಬ್ರೆ ಗ್ಯಾರಂಟಿ ಹಣವನ್ನ ಉಳಿಸ್ಬೇಕಾ ಅನ್ನುವಂತಹ ಪ್ರಶ್ನೆಗೆ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಒಂದೊಳ್ಳೆ ಐಡಿಯಾ ಇರುವಂಥದ್ದು. ಸತ್ತವರ ಖಾತೆಯ ಪಾಲಾಗ್ತಾ ಇರುವಂತಹ ಗ್ಯಾರಂಟಿ ಹಣವನ್ನ ನೀವು ಉಳಿಸ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಇದೆ. ಈಗ ನಿಮಗೆ ನಟ್ಟು ಬೋಲ್ಟು ಟೈಟ್ ಮಾಡುವ ಕಾಲ ಬಂದಿರುವಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಗ್ಯಾರಂಟಿ ಹಣ ಸೋರಿಕೆಯಾಗ್ತಾ ಇದೆ. ಇದು ನಿಮಗೆ ಗಮನಕ್ಕೆ ಬಂದಿಲ್ವಾ, ಗೊತ್ತಾಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂಥದ್ದು. ಒಂದು ವೇಳೆ ಗೊತ್ತಾಗ್ತಿಲ್ಲ ಅಂತಂದ್ರೆ ನಿಮ್ಮ ಅಶ್ವವೇಗ ನ್ಯೂಸ್ನ ನೋಡಿ ಒಂದೊಳ್ಳೆ ಐಡಿಯಾವನ್ನ ಕೊಡ್ತಾ ಇರುವಂಥದ್ದು. ಸುಮ್ಮನೆ ಹಣ ಹೋಗ್ತಾ ಇರುವಂಥದ್ದು, ಅದನ್ನ ವಾಪಸ್ ಪಡೆದುಕೊಳ್ಳಿ. ಗ್ಯಾರಂಟಿ ಮೇಲೆ ಕಣ್ಣಿಡಲು ಅನುಷ್ಠಾನ ಸಮಿತಿ ರಚನೆಯಾಗಿದ್ಯಾ? ಏನ್ ಮಾಡ್ತಾ ಇದೆ ಗ್ಯಾರಂಟಿ ಅನುಷ್ಠಾನ ಸಮಿತಿ? ಅನುಷ್ಠಾನ ಸಮಿತಿ ರಚನೆಗೆಂದೇ ಕೋಟಿ ಕೋಟಿ ಖರ್ಚು ಮಾಡ್ತಾ ಇರುವಂತದ್ದು ಸರ್ಕಾರ. ಇಷ್ಟು ವರ್ಷದಲ್ಲಿ ಗ್ಯಾರಂಟಿ ಬಗ್ಗೆ ಎಷ್ಟು ವರದಿ ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆ. ಸತ್ತವರ ಹೆಸರು ತೆಗೆದುಹಾಕಲು ಅವಕಾಶ ಇತ್ತಲ್ವಾ? ಯಾಕೆ ಈ ಒಂದು ಅವಕಾಶ ಬಳಸ್ಕೊಂಡಿಲ್ಲ? ಕೆಲಸ ಮಾಡಲ್ಲ ಅಂದ್ರೆ ಸಮಿತಿ ರಚನೆ ಮಾಡಿ ಫಲ ಏನು? ಇದೇನು ಗ್ಯಾರಂಟಿ ಅನುಷ್ಠಾನ ಸಮಿತಿಯೋ ಅಥವಾ ಕಾಂಗ್ರೆಸ್ನ ಅತೃಪ್ತರ ಜೇಬು ತುಂಬಿಸುವ ಗಂಜಿ ಕೇಂದ್ರವೋ ಅನ್ನುವಂತಹ ಪ್ರಶ್ನೆಯ ಮೇಲೆ ಪ್ರಶ್ನೆ ಮಾಡ್ತಾ ಇರುವಂತದ್ದು ಬಿಜೆಪಿ ನಾಯಕರು. ಗ್ಯಾರಂಟಿ ಮೇಲೆ ಕಣ್ಣಿಡಲು ಅನುಷ್ಠಾನ ಸಮಿತಿ ರಚನೆಯಾಗಿತ್ತಲ್ವಾ? ಏನ್ ಮಾಡ್ತಾ ಇದೆ ಈ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯದಲ್ಲಿ? ಅನುಷ್ಠಾನ ಸಮಿತಿ ರಚನೆಗೆಂದೇ ಕೋಟಿ ಕೋಟಿ ಖರ್ಚನ್ನ ಮಾಡ್ತಾ ಇರುವಂತದ್ದು ಸರ್ಕಾರ. ಇಷ್ಟು ವರ್ಷದಲ್ಲಿ ಗ್ಯಾರಂಟಿಯ ಬಗ್ಗೆ ಎಷ್ಟು ವರದಿ ಕೊಟ್ಟಿರುವಂತದ್ದು ಈ ಒಂದು ಅನುಷ್ಠಾನ ಸಮಿತಿ. ಗ್ಯಾರಂಟಿ ಕಾಸಿನ ಕಥೆಯನ್ನ ಗಮನಿಸ್ತಾ ಹೋಗೋದಾದ್ರೆ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣಗೆ ತಿಂಗಳು ವೇತನ ಹೋಗ್ತಾ ಇರುವಂತದ್ದು. ಎಚ್.ಎಂ. ರೇವಣ್ಣಗೆ ತಿಂಗಳಿಗೆ ಹತ್ತತ್ರ 6 ಲಕ್ಷ ಸಂಬಳ ಇದೆ. 5 ಉಪಾಧ್ಯಕ್ಷರ ಒಟ್ಟು ಮಾಸಿಕ ವೇತನ ಬರೋಬ್ಬರಿ 22 ಲಕ್ಷ. 6 ಕಚೇರಿಗಳ ಸಿಬ್ಬಂದಿ ವೆಚ್ಚಕ್ಕಾಗಿ ತಿಂಗಳಿಗೆ 27 ಲಕ್ಷ ಖರ್ಚಾಗ್ತಾ ಇದೆ. ಗ್ಯಾರಂಟಿ ಸಮಿತಿಗೆಂದೇ ತಿಂಗಳಿಗೆ 55 ಲಕ್ಷ ರೂಪಾಯಿ ವೆಚ್ಚ ಆಗ್ತಾ ಇರುವಂತದ್ದು. ಕೆಲಸ ಮಾಡಿಲ್ಲ ಅಂತಂದ್ರೆ ಸಮಿತಿ ರದ್ದು ಮಾಡಿ ಹಣ ಉಳಿಸಿ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಹೆಸರಿನಲ್ಲಿ ಕೋಟಿ ಕೋಟಿ ಖರ್ಚಾಗ್ತಾ ಇರುವಂತದ್ದು. ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣಗೆ ತಿಂಗಳು ವೇತನ ಹೋಗ್ತಾ ಇದೆ. ಎಚ್.ಎಂ. ರೇವಣ್ಣಗೆ ತಿಂಗಳಿಗೆ ಹತ್ತತ್ರ ಏನಿಲ್ಲ ಅಂತಂದ್ರೂ 6 ಲಕ್ಷ ಸಂಬಳ ಇದೆ. 5 ಉಪಾಧ್ಯಕ್ಷರನ್ನ ಸೇರಿಸಿ ಒಟ್ಟು ಮಾಸಿಕ ವೇತನ ಬರೋಬ್ಬರಿ 22 ಲಕ್ಷ. 6 ಕಚೇರಿಗಳ ಸಿಬ್ಬಂದಿ ವೆಚ್ಚಕ್ಕಾಗಿ ತಿಂಗಳಿಗೆ 27 ಲಕ್ಷ ಖರ್ಚಾಗ್ತಾ ಇದೆ. ಇಲ್ಲೇ ಉಳಿಸಬಹುದು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಮಿತಿಯನ್ನ ರದ್ದು ಮಾಡಿದ್ರೆ. ಗ್ಯಾರಂಟಿ ಸಮಿತಿಗೆಂದೇ ತಿಂಗಳಿಗೆ 55 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಗಮನ ಇಟ್ಕೊಳ್ಳಿ, ಇದು ಒಂದು ಕೂಡ ಅವಶ್ಯಕವಾಗಿರುವಂತಹ ಸುದ್ದಿ.
ಕೆಲಸ ಮಾಡಲ್ಲ ಅಂತಂದ್ರೆ ಸಮಿತಿಯನ್ನ ರದ್ದು ಮಾಡಿ ಹಣ ಉಳಿಸಿ ಮೊದಲೇ ಈ ಒಂದು ಸತ್ತವರ ಹೆಸರನ್ನ ತೆಗೆದು ಹಾಕ್ಬೋದಾಗಿತ್ತಲ್ವಾ? ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಣ ಹೋಯಿತು ಅನ್ನುವಂತಹ ಪ್ರಶ್ನೆ ಇದೀಗ